ಒಬ್ಬ ಲೇಡಿ IPS ಆಫೀಸರ್ಗೆ ಸಂಬಂಧಪಟ್ಟಂತಹ ಸುದ್ದಿ. DSP ಆಗಿರೋ ಆ ಲೇಡಿ IPS ಮಾಡಿದಾದ್ರು ಏನ್ ಗೊತ್ತಾ? ನೋಡೋಕೆ ಅಪ್ಸರೆ ತರ ಇದ್ದಾರೆ IPS ಆಫೀಸರ್, ಆದ್ರೆ ಮಾಡಿದ್ಯೇನ್ ಕೆಲಸ? ಸುಂದರಿ ಅಂತ ಹೇಳಿದ ಉದ್ಯಮಿಗೆ ಏನಾಯ್ತು ಗೊತ್ತಾ? ಬ್ಯೂಟಿಫುಲ್ ಲೇಡಿ IPS ಆಫೀಸರ್ ಮಾಡಿದ ಬ್ಲಾಕ್ ಮೇಲ್ ಏನು? ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಗ್ಯಾರಂಟಿಯಲ್ಲಿ ನೋಡ್ತಾ ಹೋಗೋಣ. ಉದ್ಯಮಿಯೊಬ್ಬರ ಜೊತೆಗೆ ಪ್ರೀತಿಯ ನಾಟಕವಾಡಿದ್ಲ ಲೇಡಿ IPS ಆಫೀಸರ್. ಡೇರ್ ಅಂಡ್ ಡೈನಾಮಿಕ್ ಅಧಿಕಾರಿ ಮಾಡಿದಿಂಥ ಕೆಲಸನ ಉದ್ಯಮಿಗೆ ನಂಬಿಸಿ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ರ ಆಫೀಸರ್. ಛತ್ತೀಸ್ಗಢದ ಬ್ಯೂಟಿಫುಲ್ ಲೇಡಿ DSP ಕಲ್ಪನಾ ವರ್ಮಾ ಲವ್ ಟ್ರ್ಯಾಪ್ ಮಾಡಿದ್ರ. DSP ಕಲ್ಪನಾ ವರ್ಮಾ ಜೊತೆ ಉದ್ಯಮಿ ದೀಪಕ್ ಟಂಡನ್ ಲವ್ ಕಹಾನಿ ಶುರುವಾಯ್ತಾ? ಉದ್ಯಮಿಯಿಂದ ಕೋಟಿ ಕೋಟಿ ಸುಲಿಗೆ ಮಾಡಿದ್ರ ಲೇಡಿ IPS ಆಫೀಸರ್. DSP ಆಗಿರುವ ಲೇಡಿ ಅಧಿಕಾರಿಯಿಂದ ಲವ್ ಟ್ರ್ಯಾಪ್ ಆಯ್ತಾ? ಪ್ರೀತಿಯ ಹೆಸರಲ್ಲಿ ಉದ್ಯಮಿ ಜೊತೆಗೆ ಪ್ರೇಮ ವಿಹಾರ ಶುರು ಮಾಡಿದ್ರ. ಉದ್ಯಮಿ ಜೊತೆಗಿನ ಆಪ್ತ ಕ್ಷಣಗಳನ್ನ ದುರ್ಬಳಕೆ ಮಾಡ್ಕೊಂಡ್ರ ಈಕೆ. ಬ್ಯೂಟಿಫುಲ್ ಲೇಡಿ IPSಗೆ ಅಂದ್ರೆ ಬ್ಯೂಟಿಫುಲ್ IPS ಲೇಡಿಗೆ ಎಲ್ಲವನ್ನು ಉದ್ಯಮಿ ಕೊಟ್ಟಿದ್ರಂತೆ. ಅಂದ್ರೆ ಐಷಾರಾಮಿ ಜೀವನವನ್ನ, ಐಷಾರಾಮಿ ಕಾರು, ಆಭರಣ, ಸೈಟು, ಕಾಂಪ್ಲೆಕ್ಸ್ ಗಳನ್ನೇ ಕೊಟ್ಟಿದ್ನಂತೆ ಉದ್ಯಮಿ. ಇದು ಲವ್ ಸೆಕ್ಸ್ ದೋಖಾ ಅಂತಾರಲ್ಲ, ಇದು ಮತ್ತೊಂದು ಭಾಗ. ಇದು ಈ ಹನಿ ಟ್ರ್ಯಾಪ್ ಅನ್ನೋ ರೀತಿಯಲ್ಲೆಲ್ಲಾದ್ರೂ ಈ ಮೇಡಮ್ ನಡ್ಕೊಂಡ್ರ? ನೋಡ್ತಾ ಹೋಗೋಣ. ಪ್ರೀತಿಯ ಹೆಸರಲ್ಲಿ ಉದ್ಯಮಿ ಜೊತೆ ಲೇಡಿ IPS ಪ್ರೇಮ ವಿಹಾರ ಹೇಗಿತ್ತು? ಯಾರಾಕೆ? ಉದ್ಯಮಿ ಜೊತೆಗಿನ ಆಪ್ತ ಕ್ಷಣಗಳನ್ನ ದುರ್ಬಳಕೆ ಮಾಡ್ಕೊಂಡ್ರ. ನೋಡಿ ಅಲ್ಲಿ ಕಲ್ಪನಾ ವರ್ಮಾ ಬಹಳ ಬ್ಯೂಟಿಫುಲ್ IPS ಆಫೀಸರ್, ನಿಜಕ್ಕೂ ಬ್ಯೂಟಿಫುಲ್. ಇದೊಂಥರ ಬ್ಯೂಟಿ ವಿತ್ ಬ್ರೈನ್ ಅಂತಾರಲ್ಲ, ಹಂಗೆ ಅದ್ಭುತವಾಗಿ ಓದಿದ್ದಾರೆ. ಮುಖಲಕ್ಷಣವೂ ಕೂಡ ಅಷ್ಟೇ ಚೆನ್ನಾಗಿದೆ. ಆದ್ರೆ ಅದನ್ನ ಈ ರೀತಿಯಾಗಿ ಬಳಸ್ಕೊಂಡ್ರ ಉದ್ಯಮಿ ದೀಪಕ್ ಟಂಡನ್. ಈತನಿಗೆ ಯಾಮಾರಿಸಿ ನಂಬಿಸಿ ಆತನಲ್ಲಿರುವ ಐಷಾರಾಮಿ ಜೀವನವನ್ನ ತನ್ನ ಕಡೆಗೆ ಸೆಳೆದ್ಕೊಂಡು ಆತನಿಗೆ ಯಾಮಾರಿಸಿದ್ರ. ಸಲಿಗೆಯಿಂದ 2 ಕೋಟಿ ಸುಲಿಗೆ ಮಾಡಿದ್ರಂತೆ ಕಲ್ಪನಾ ವರ್ಮಾ. ಅಧಿಕಾರವನ್ನ ಬಳಸಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಉದ್ಯಮಿ ಈಗ ದೂರು ಕೊಟ್ಟಿದ್ದಾರೆ. ಉಂಗ್ರ, ಚಿನ್ನದ ಸರ, ಕಾರು, ಕಾಂಪ್ಲೆಕ್ಸ್ ಅನ್ನು ಕೊಟ್ಟಿದ್ದೀನಿ. ಕಾಂಪ್ಲೆಕ್ಸ್ ಹೋಟೆಲ್ಗೆ ಬರ್ಕೊಡು ಅಂದ್ರೆ ಹೋಟೆಲ್ಗಳನ್ನು ಬರ್ಕೊಡ್ಬೇಕು ಅಂತ ಕಲ್ಪನಾ ಪಟ್ಟು ಹಿಡಿದಿಲ್ಲಂತೆ. ಕೊನೆಗೆ ಲೇಡಿ IPS ಕಾಟಕ್ಕೆ ಬೇಸತ್ತು ದೂರು ಕೊಟ್ಟಿದ್ದಾರೆ ಉದ್ಯಮಿ. ದೀಪಕ್ ಟಂಡನ್ ಪತ್ನಿ ಬರ್ಖಾ ಟಂಡನ್ ರಿಂದ ಕಲ್ಪನಾ ವಿರುದ್ಧ ದೂರು ಹೋಗಿದೆ. ಇತ್ತ ಕಲ್ಪನಾ ಸಹೋದರನಿಂದಲೂ ಕೂಡ ಟಂಡನ್ ದಂಪತಿ ವಿರುದ್ಧ ದೂರು ದಾಖಲಾಗಿದೆ. ಪ್ರತಿ ದೂರು ಪ್ರೀತಿಯ ಸಲುಗೆಯಲ್ಲೇ 2 ಕೋಟಿ ಸುಲಿಗೆ ಮಾಡಿದ ಕಲ್ಪನಾ ವರ್ಮಾ ಅಧಿಕಾರ ಬಳಸಿ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಉದ್ಯಮಿ ದೂರು ಕೊಟ್ಟಿದ್ದಾರೆ IPS ಆಫೀಸರ್ ವಿರುದ್ಧ. ಉಂಗ್ರ ಅಂದ್ರೆ ಹಲವಾರು ಜ್ಯುವೆಲ್ರಿಗಳನ್ನ, ಹೋಟೆಲ್ಗಳನ್ನ, ಕಾಂಪ್ಲೆಕ್ಸ್ಗಳನ್ನೆಲ್ಲ ಬಳಸ್ಕೊಂಡಿದ್ದಾರೆ ಅಂತ. ಬ್ಯೂಟಿ ವಿತ್ ಬ್ರೈನ್ ಏನೆಲ್ಲ ಮಾಡಿಸುತ್ತೆ ನೋಡ್ರಿ. ಓಕೆ, ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ದಿಲೀಪ್ ನೀಡ್ತಾರೆ. ದಿಲೀಪ್, ಈ ಲವ್ ಸೆಕ್ಸ್ ದೋಖಾ ಅಥವಾ ಹನಿ ಟ್ರ್ಯಾಪ್ ಅಥವಾ ಇಂತಹ ಸುಲಿಗೆ ಪ್ರಕರಣಗಳು ಸಾಮಾನ್ಯ ಪೊಲೀಸ್ ಸ್ಟೇಷನ್ ಮೆಟ್ಟಿಲಿರುತ್ತವೆ. ಆದರೆ ಅಧಿಕಾರದಲ್ಲಿರೋರೆ IPS ಆಫೀಸರೇ ಈ ಹಾದಿಯನ್ನ ಹಿಡಿದಾಗ ಬಹಳ ವಿಚಿತ್ರ ಅನ್ಸುತ್ತೆ, ಆಶ್ಚರ್ಯ ಅನ್ಸುತ್ತೆ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಾದ್ರೆ ಏನಾಯ್ತು, ಯಾವಾಗಿಂದ ಶುರುವಾಯಿತು, ಸದ್ಯಕ್ಕೆ ಎಲ್ಲಿಗೆ ಬಂದು ನಿಂತಿದೆ, ಡೀಟೇಲ್ಸ್ ಕೊಡೋದಾದ್ರೆ ದಿಲೀಪ್. ಹೌದು ವಿದ್ಯಾ, ಏನಂದ್ರೆ 2021ರಲ್ಲಿ ಇವರ ಒಂದು ಸ್ನೇಹ ಬೆಳೆಯುತ್ತೆ. ಕಲ್ಪನಾ ವರ್ಮಾ ಏನೊಂದು IPS ಆಫೀಸರ್ ಇದ್ದಾರೆ, ಅವರು ಡೆಪ್ಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಅಂದ್ರೆ ಅವರು ಅದು ಕೂಡ ಅತ್ಯಂತ ದುರ್ಗಮವಾದಂತ ದಂತೆವಾಡ ಜಿಲ್ಲೆಯಲ್ಲಿ DSP ಆಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಅದು ನಕ್ಸಲ್ ಪೀಡಿತ ದಂತೆವಾಡ. ಆದ್ರೆ ಇಂತ ಒಂದು ದುರ್ಗಮವಾದ ಜಿಲ್ಲೆನಲ್ಲಿ ಇದ್ರೂ ಕೂಡ ಆಕೆ ಅಲ್ಲಿನ ಒಬ್ಬ
ಉದ್ಯಮಿ ಜೊತೆ, ದೀಪಕ್ ಟಂಡನ್ ಅನ್ನೋ ಒಬ್ಬ ಉದ್ಯಮಿ ಜೊತೆ ಅವ್ರದ್ದು ಸಲಿಗೆ ಬೆಳೆಯುತ್ತೆ. ಮೊದಲಿಗೆ ಸ್ನೇಹ ಇದ್ದಿದ್ದು, ಆಮೇಲೆ ಅದು ಪ್ರೇಮಕ್ಕೆ ತಿರುಗುತ್ತೆ. ಆತ ವಿವಾಹಿತ. ಆದ್ರೆ ಯಾರೇನಿದ್ದು ಈ ಲೇಡಿ ಆಫೀಸರ್ ಇದ್ದಾರೆ, ಆಕೆ ಕಲ್ಪನಾ ವರ್ಮಾ ಮದ್ವೆ ಆಗಿರಲ್ಲ. ಅವರಿಬ್ರು ಕೂಡ ಮದ್ವೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಪರಸ್ಪರ ಒಂದು ಒಪ್ಪಂದಕ್ಕೆ ಬಂದಿರ್ತಾರೆ. ಅವರಿಬ್ರು ಮಧ್ಯೆ ಒಂದು ಗೆಳೆತನ ಇರುತ್ತೆ. ಇದೇ ಒಂದು ಗೆಳೆತನ ಸಲಿಗೆಯಲ್ಲಿ ಸುಮಾರು 2 ಕೋಟಿ ರೂಪಾಯಿ ಹಣವನ್ನ ಹಂತವಾಗಿ ಕಲ್ಪನಾ ವರ್ಮಾ ಅವರು ತಮ್ಮ ಮತ್ತೆ ತಮ್ಮ ಸಹೋದರನ ಖಾತೆಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ ಅನ್ನೋದು ದೀಪಕ್ ಟಂಡನ್ ಆರೋಪ. ಜೊತೆಗೆ 12 ಲಕ್ಷ ರೂಪಾಯಿ ಮೌಲ್ಯದ ಒಂದು ವಜ್ರದ ಉಂಗುರ ಇರ್ಬೋದು, 5 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳಿರ್ಬೋದು, ಎಲ್ಲದನ್ನು ಈಕೆ ತನ್ನ ವಶಕ್ಕೆ ತಗೊಂಡಿರ್ತಾಳೆ. ಜೊತೆಗೆ ಒಂದು ಹೋಟೆಲ್ ಅಂದ್ರೆ ಐಷಾರಾಮಿ ಹೋಟೆಲ್ ಅಂದ್ರೆ ಮಾಲೀಕತ್ವವನ್ನ ಕಲ್ಪನಾ ಅವರ ತಮ್ಮನ ಹೆಸರಿಗೆ ದೀಪಕ್ ಟಂಡನ್ ವರ್ಗಾವಣೆ ಮಾಡಿರ್ತಾರೆ. ಆದ್ರೆ ಈ ವಿವಾದ ಶುರುವಾಗದೆ ಯಾವಾಗ ಅಂದ್ರೆ, ಕಲ್ಪನಾ ಅವರು ನಿನ್ನ ಪತ್ನಿಗೆ ಡೈವೋರ್ಸ್ ಕೊಟ್ಟು ನನ್ನ ಜೊತೆ ಮದುವೆ ಆಗು ಅಂತ ಹೇಳ್ಬಿಟ್ಟು ಬೆದರಿಕೆ ಹಾಕಿದ್ರು ಅಂತ ಹೇಳ್ಬಿಟ್ಟು ದೀಪಕ್ ಟಂಡನ್ ಮಾಡ್ತಿರೋ ಆರೋಪ. ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ದೀಪಕ್ ಟಂಡನ್ ಮತ್ತೆ ಆತನ ಪತ್ನಿ ಬರ್ಕಾ ಟಂಡನ್ ಇಬ್ರು ಸೇರಿ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದಾರೆ. ಆದ್ರೆ ಕಲ್ಪನಾ ವರ್ಮಾ ಅವ್ರು ಮಾಡ್ತಿರೋ ಆರೋಪನೇ ಬೇರೆ. ಅವ್ರು ಹೇಳ್ತಿರೋದೇನಂದ್ರೆ, ನಮ್ಮ ಮತ್ತೆ ದೀಪಕ್ ಟಂಡನ್ ಮಧ್ಯೆ ಯಾವುದೇ ವ್ಯವಹಾರ ಇರಲಿಲ್ಲ. ನಮ್ಮ ತಂದೆ ಮತ್ತೆ ದೀಪಕ್ ಟಂಡನ್ ಮಧ್ಯೆ ಆರ್ಥಿಕ ವ್ಯವಹಾರ ಇತ್ತು. ಅದೇ ಕಾರಣಕ್ಕೆ ಒಂದು ಚೆಕ್ ಕೊಟ್ಟಿದ್ರು, ಆ ಚೆಕ್ ಬೌನ್ಸ್ ಕೂಡ ಆಗಿತ್ತು. ಅದ್ರ ಸಂಬಂಧ ನಾನು ದೂರು ದಾಖಲಿಸಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಆದ್ರೆ ಇವೆಲ್ಲದು ಅವರಿಬ್ಬರ ಪರಸ್ಪರ ಆರೋಪಗಳು. ಆದ್ರೆ ಇವರಿಬ್ಬರ ನಡುವೆ ನಡೆದಿರುವಂತ ವಾಟ್ಸಪ್ ಚಾಟ್ಗಳೇನಿದೆ ಮತ್ತೆ CCTV ದೃಶ್ಯಗಳೇನಿದೆ ಅದು ಬೇರೆನೆ ಕಥೆಯನ್ನು ಹೇಳ್ತಿದೆ. ಇವರಿಬ್ಬರ ಮಧ್ಯೆ ಬೇರೆದ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇದ್ದಿರೋದಕ್ಕೆ ಸಾಕ್ಷ್ಯಗಳನ್ನಾಗಿ ಈ ಒಂದು ವಾಟ್ಸಪ್ ಚಾಟ್ಗಳು ಮತ್ತೆ CCTV ದೃಶ್ಯಾವಳಿಗಳು ಕಂಡು ಬರ್ತಾ ಇದೆ. ಒಟ್ನಲ್ಲಿ ಈ ಪ್ರಕರಣ ಏನಿದೆ ಅದು ಛತ್ತೀಸ್ಗಢ ಪೊಲೀಸ್ ಇಲಾಖೆಗೆ ಒಂದು ರೀತಿಯಾದಂತ ಮುಜುಗರದ ಒಂದು ವಸ್ತುವಾಗಿ ಪರಿಣಮಿಸಿದೆ. ಈ ಒಂದು ಪ್ರಕರಣ ತನಿಖೆ ಮುಂದೆ ಏನಾಗುತ್ತೆ, ಯಾರು ಇದರಲ್ಲಿ ತಪ್ಪಿತಸ್ಥರು ಅನ್ನೋದು ಕೆಲವೇ ದಿನಗಳಲ್ಲಿ ತಿಳಿದು ಬರ್ಬೋದು ಅನ್ಸುತ್ತೆ ವಿದ್ಯಾ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.